ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರಿಗೆಲ್ಲ ನವಂಬರು, ಡಿಸೆಂಬರು, ಜನವರಿ ಅಮೌಂಟ್ ಯಾರು ಬಂದಿಲ್ಲ, ಸೊ ಅವ್ರ ವಿಡಿಯೋ ನೋಡಲೇಬೇಕು. ಯಾಕಪ್ಪ ಅಂತಂದರೆ ಏನಪ್ಪ ಅಂತಂದರೆ ನಿಮಗೆ ಅಮೌಂಟ್ ಬರಲೇಬೇಕಂದ್ರೆ ಮಂತ್ಲಿ ಅಮೌಂಟ್ ಬರಬೇಕಂದ್ರೆ ನೀವು ಸೆಲ್ಫಿಕೇಶನ್ ಫಾರ್ಮ್ ತುಂಬಲೇಬೇಕು ಮತ್ತು ಕೌಶಲ್ಯಕ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಸೊ ಏನಪ್ಪ ಅಂತಂದರೆ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಫ್ರೆಷರ್ಸ್ಗೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಕ್ಕೆ ಬರ್ತಾಯಿಲ್ಲ. ಮತ್ತು ಏನಂದರೆ ಸರ್ಚ್ ಬಾಕ್ಸ್ನಲ್ಲಿ ಸೊ ಇವನಿದೆ ಅಂತ ಸರ್ಚ್ ಮಾಡಿದ್ರೆ ಇವನಿದೆ ಆಪ್ಷನ್ನೇ ತೋರಿಸ್ತಾ ಇಲ್ಲ ಅಂತ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಏನಪ್ಪ ಅಂತಂದರೆ ಇನ್ನೊಂದೇನು ವಿಷಯ ಅಂದರೆ ಸೊ ಸೆಲ್ಫಿಕೇಷನ್ ಯಾವ ಥರ ತುಂಬಬೇಕಂತ ಅವರು ಸ್ಟೆಪ್ ವೈಸ್ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರಿಗೆ ಅಮೌಂಟ್ ಬಂದಿಲ್ಲ ಈ ವಿಡಿಯೋ ನೋಡ್ಕೊಳ್ಳಿ, ಓಕೆನಾ. ಸೊ ಫ್ರೆಂಡ್ಸ್, ಸೊ ಇಲ್ಲಿ ಏನಂದರೆ ಮೊದಲು ನೋಡ್ಕೊಳ್ಳಿ, ಇಲ್ಲಿ ಮ್ಯಾನೇಜ್ ಪ್ರೊಫೈಲು, ಅಪ್ಲೈ ಫಾರ್ ಸರ್ವಿಸು ಮತ್ತು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇರುತ್ತೆ. ಸೊ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪ ಅಂತಂದರೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಏನಪ್ಪ ಅಂತಂದರೆ ಇಲ್ಲಿ ಒಂದು ಬಾಕ್ಸ್ ಇದೆ, ಸರ್ವಿಸ್ ಅಂತ ಇದೆ ನೋಡ್ಕೊಳ್ಳಿ. ಇಲ್ಲಿ ಏನಂದರೆ ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ ಏನಪ್ಪ ಅಂತಂದರೆ ಇವನಿದೆ ಅಂತ ನಾನು ನೋಡ್ಕೊಳ್ಳಿ, ಟೈಪ್ ಮಾಡ್ತೇನೆ ನಿಮಗೆ. ಯುವನಿಧಿ. ಸೊ ಯುವನಿಧಿ ಅಂತ ಟೈಪ್ ಮಾಡಿದ್ರೆ ಸೊ ಅವ್ರಿಗೆ ಯುವನಿಧಿ ಅಂತ ಆಪ್ಷನ್ನೇ ಬರ್ತಾ ಇಲ್ಲ ಅಂತ ಇದ್ದಾರೆ. ಸೊ ಅವ್ರಿಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ ಫ್ರೆಂಡ್ಸ್. ಸೊ ನಿಮ್ಮದು ಬರ್ತಾ ಇಲ್ಲ ಅಂದರೆ ಏನಂದರೆ ನೀವು ಕ್ರೋಮ್ ಬಿಟ್ಟು ಇನ್ನು ಫೈರ್ ಬಾಕ್ಸ್ ಇರುತ್ತೆ ಮತ್ತು ಬೇರೆ ಆಪ್ಷನ್ಸ್ ಇರುತ್ತೆ. ಸೊ ಬ್ರೌಸರ್ ಇರುತ್ತೆ. ಸೊ ಬೇರೆ ಬ್ರೌಸರನ್ನು ಯೂಸ್ ಮಾಡ್ಕೊಳ್ಳಿ ಅಂದರೆ ಬರುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ 100 ಅಂತಿದೆ ಎಂಟ್ರೀಸು. ಸೊ ಇದು ಏನು ಮಾಡ್ಕೋಬೇಕಂದ್ರೆ ನೀವು 10 ಇದ್ದು 100 ಮಾಡ್ಕೊಳ್ಳಿ. ಸೊ ಅದು ಹಾಗೆ ಬಂದುಬಿಡುತ್ತೆ. ಸೊ ಯುವನಿಧಿ ಅಂತ ಬರುತ್ತೆ. ಸೊ ಯುವನಿಧಿ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಅಂತ ಇರುತ್ತೆ. ಸೊ ಇದು ಹೊಸಬ್ರಿಗೆ ಪ್ರೆಷರ್ ಹಾಕಬೇಕಾದ್ರೆ ಅದು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಸ್ಟೇಟಸ್ ಯಾರಿಗೆ ಯಾವ ಮಂತ್ ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿಲ್ಲ. ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬಂದುಬಿಡುತ್ತೆ. ಸೊ ಯುವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅಂತ ಇರುತ್ತೆ. ಸೊ ಇದು ಸಬ್ಡಿಕೇಶನ್ ಫಾರ್ಮ್ ತುಂಬೋದು ಫಾರ್ಮ್ ಬರುತ್ತೆ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಯಾವ ಥರ ಪೇಜ್ ಅಂದರೆ ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ. ಸೊ ಯುವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತಿದೆ. ಸೊ ಲಾಸ್ಟ್ ಅಂದರೆ ಒಂದು 2-3 ತಿಂಗಳ ಮುಂಚೆ ತ್ರೈಮಾಸಿಕ ಅಂತ ಬರ್ತಿತ್ತು, ಅಂದರೆ 3 ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಬೇಕಾಗಿತ್ತು. ಬಟ್ ಇವಾಗ ಯುವನಿಧಿ ಸೊ ಮಾಸಿಕ ನಿರುದ್ಯೋಗ ಅಂದರೆ ಮಂತ್ಲಿ ನೀವು ತುಂಬಲೇಬೇಕು ಕಂಪಲ್ಸರಿ, ಓಕೆ ಫ್ರೆಂಡ್ಸ್. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ಆಧಾರ್ ಅಥೆಂಟಿಫಿಕೇಷನ್ ಅಂತ ಇರುತ್ತೆ. ಸೊ ಆಧಾರ್ ಅಥೆಂಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಧಾರ್ ಅಥೆಂಟಿಫಿಕೇಷನ್ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ ವಿವರ. ಸೊ ನೋಡ್ಕೊಳ್ಳಿ, ಇಲ್ಲಿ ಆಧಾರ್ ಅಥೆಂಟಿಫಿಕೇಷನ್ ಮಾಡೋಣ, ಓಕೆನಾ ಫ್ರೆಂಡ್ಸ್. ಸೊ ಆಧಾರ್ ಅಥೆಂಟಿಫಿಕೇಷನ್ KYC ಸರ್ವಿಸ್ ಅಂತ ಇರುತ್ತೆ. ಸೊ ಈ ಥರ ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಏನಪ್ಪ ಅಂತ ಏನು ಮಾಡಬೇಕು, ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಹಾಕ್ಕೊಳ್ಳಿ. ಸೊ ಇಲ್ಲಿ ನನ್ನ ಆಧಾರ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ OTP ಅಂತಿದೆ. ಸೊ OTP ಇಲ್ಲಿ ಒಂದು ಬಾಕ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬಂದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ನಾನು ಮೊದಲು ಆಧಾರ್ ಕಾರ್ಡ್ ನಂಬರ್ ಹಾಕ್ತೇನೆ ಅಂತ ಹೋಗಿ ಫ್ರೆಂಡ್ಸ್. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ OTP ಅಂತ ಇಲ್ಲಿ ನೋಡ್ಕೊಳ್ಳಿ, OTP ಪಡೆಯಿರಿ ಅಂತ ಜನರೇಟ್ OTP ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ OTP ಬರುತ್ತೆ ನಿಮಗೆ, ನೋಡ್ಕೊಳ್ಳಿ. ಸೊ ಲೈವ್ ಆಗಿ ನಿಮಗೆ ಈ ಒಂದು ಸೆಲ್ಫಿಕೇಷನ್ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿ OTP ಬಂದ ತಕ್ಷಣ ಸಲ್ಲಿಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಕ್ಲಿಕ್ ಹೇಳಿ ರಿಟರ್ನ್ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಆಟೋಮೆಟಿಕ್ ತಾನೇ ಬಂದುಬಿಡುತ್ತೆ. ಸೊ ಇದಾದ ನಂತರ ಸೊ ಆಧಾರ್ ಕಾರ್ಡ್ ನಿಮ್ಮ ಅಥೆಂಟಿಫಿಕೇಷನ್ ಆಗಿದ ತಕ್ಷಣ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ದೆಲ್ಲ ಡೀಟೇಲ್ಸ್ ಬಂದುಬಿಡ್ತಾರೆ, ನೋಡ್ಬೋದು ಇಲ್ಲಿ ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಆಧಾರ್ ಡೀಟೇಲ್ಸ್ ಅಂತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮದು ಹೆಸರು ಬರುತ್ತೆ ಮತ್ತು ನಿಮ್ಮದು ಇವನಿದೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬರುತ್ತೆ, ಇವನಿದೆ ನೋಂದಣಿ ಅರ್ಜಿ ಸಂಖ್ಯೆ ಬರುತ್ತೆ ಮತ್ತು ನಿಮ್ಮದು ತಾತ್ಕಾಲಿಕ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಅಂದರೆ ನಿಮ್ಮದು ಡಿಗ್ರಿ, ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಸೊ ಮತ್ತೊಂದು ಏನಪ್ಪ ಅಂತಂದರೆ ಇಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಂತ್ ಯಾವ ಮಂತನ್ನು ತುಂಬ್ತಾ ಇದ್ದೀರಿ ಅಂತ ಸೊ ಇಲ್ಲಿ ನೋಡ್ಬೋದು. ಫೆಬ್ರವರಿ 2026. ಸೊ 2026 ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಇದಾದ ತಕ್ಷಣ ಸೊ ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಐ ಆಮ್ ಡೊಮೆಸೈಲ್ ಕರ್ನಾಟಕ,
ನಾಟ್ಸ್ ಅಂದರೆ ಇದೆಲ್ಲ ಇದೆ. ಸೊ ಇದೆಲ್ಲ ನಾನು ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ನಾನು ಕರ್ನಾಟಕದ ಪ್ರವಾಸಿ ಆಗಿರ್ತೇನೆ, ನಾನು ಸ್ವಯಂ ಉದ್ಯೋಗಿ ಅಲ್ಲ, ನಾನು ESI, PF, NPS ಪ್ರಯೋಜನ ಪಡೆಯುತ್ತಿಲ್ಲ ಮತ್ತು ನಾನು ಉದ್ಯೋಗಕ್ಕಿಲ್ಲ, ಸರ್ಕಾರಿ ಅಥವಾ ಖಾಸಗಿ ಯಾವುದೇ PF ಮತ್ತು ಯಾವುದೇ ಪ್ರೈವೇಟ್ ಮತ್ತು ಗೌರ್ಮೆಂಟು ಕೆಲಸ ಮಾಡ್ತಾಯಿಲ್ಲ, ಅಮೌಂಟ್ ತೊಗೋತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಎಸ್ ಹೌದಂತ ಹಾಕ್ಕೊಳ್ಳಿ. ಸೊ ಹೌದಂತ ಆಗಿದ ತಕ್ಷಣ ಸೊ ಏನು ಮಾಡ್ಬೇಕು ನೀವು ಇಲ್ಲಿ, ಸೊ ಇಲ್ಲೇ ನಿಮ್ಮದು ಕ್ಯಾಪ್ಚರ್ ಇರುತ್ತೆ, ಸೊ ಕ್ಯಾಪ್ಚರ್ ಹಾಕ್ಕೊಳ್ಳಿ. ಓಕೆನಾ. ಸೊ ಕ್ಯಾಪ್ಚರು ನೋಡ್ಕೊಳ್ಳಿ ಇಲ್ಲಿ 64 R 5 MV. ಸೊ ಕ್ಯಾಪ್ಚರ್ ಆಗಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತಿದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ನಿಮ್ಮದು ಕನ್ಫರ್ಮೇಷನ್ ಪೇಜ್ ಬರುತ್ತೆ. ಸೊ ಕನ್ಫರ್ಮೇಷನ್ ಪೇಜು ಬಂದ ತಕ್ಷಣ ಅಲ್ಲಿ ನೋಡ್ಕೊಳ್ಳಿ ನೀವು ಏನೇನು ಡೀಟೇಲ್ಸ್ ಇರುತ್ತೆ ಏನೇನಿಲ್ಲ ಅಂತ. ಸೊ ಯಾಕೆ ನನ್ನ ಪರ್ಸನಲ್ ಇರುತ್ತೆ, ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ಸೊ ಏನು ಕನ್ಫರ್ಮ್ ಬಂದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಆದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮದು PDF ಬಂದುಬಿಡುತ್ತೆ. ಓಕೆನಾ ಫ್ರೆಂಡ್ಸ್. ಸೊ PDF ಬಂದುಬಿಡುತ್ತೆ. ಏನು ಬರುತ್ತೆ ನೋಡ್ಕೊಳ್ಳಿ. ಸೊ ಕ್ಲೈಮೆಂಟ್ ಯೂನಿಟಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಬಂದುಬಿಡುತ್ತೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ನಿಮಗೆ ಯಾವ ಥರ ಸೆಲ್ಫ್ ಫಾರ್ಮ್ ತುಂಬಬೇಕು, ಏನು ಮಾಡಬೇಕಂತ ಎಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಏನಪ್ಪ ಅದನ್ನು ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಫೆಚ್ ಆಗ್ತಾಯಿಲ್ಲ, ಅಂತ ಇದ್ದಾರೆ. ಸೊ ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಆಧಾರ್ ಕಾರ್ಡ್ ಫೆಚ್ ಮಾಡಬೇಕಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರು ಆಧಾರ್ ಕಾರ್ಡ್ ಫೆಚ್ ಆಗ್ತಿಲ್ಲ ಅವರು ಕಮೆಂಟ್ ಮಾಡಿ, ಮತ್ತು ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನೀವು ಕಮೆಂಟ್ ಹಾಕೋವಾಗ ಸೈಡಿಗೆ ಇನ್ನೊಂದು ಬರುತ್ತೆ ಹೈಪ್ ಅಂತ. ಸೊ ಹೈಪ್ ಮೇಲೆ ಕ್ಲಿಕ್ ಮಾಡಿ. ಹೈಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಕೊಡುತ್ತೆ ಯೂಟ್ಯೂಬವರು, ಅದರಿಂದ ಇನ್ನೊಬ್ರಿಗೆ ಕೂಡ ಈ ವಿಡಿಯೋ ಶೇರ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾವ ಮಂತ್ ಅಮೌಂಟ್ ಬಂದಿದೆ ಯಾವ ಮಂತ್ ಅಮೌಂಟ್ ಬಂದಿಲ್ಲ ಸೊ ಕಮೆಂಟ್ ಕೂಡ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.